ನೋಡಿ ಗಾಯ್ಸ್, ಡ್ರೈ ಗೋಬಿ ನನ್ನ ಮಗಳು ಮಾಡಿರೋದಿದು. ಬೇಕಾ? ಹಾಕು. ಹಿಂಗೆ ತಿನ್ಬೋದು. ಆಮೇಲೆ ಮಸಾಲೆ ಹಾಕೋದಕ್ಕಿರಲ್ಲ. ಇದೇನು ಗೊತ್ತಾ ಗೈಸ್, ಬಾಳೆ ದಿಂಡು. ಇಲ್ಲಿ ನಮ್ಮ ಮನೆ ಹತ್ರ ಒಬ್ಬರು ಇದ್ದಾರೆ, ತರಕಾರಿ ಎಲ್ಲ ಬೆಳೀತಾರೆ ಆಯಿತಾ. ಅವರು ಕಟ್ ಮಾಡಿದಾರಂತೆ. ಪಾಪ ಮನೆ ಬಾಗಿಲಿಗೆ ಬಂದು ಕೊಟ್ಬಿಟ್ಟು ಹೋದರು, ದುಡ್ಡೇನು ಇಸ್ಕೊಂಡಿಲ್ಲ. ಅವ್ರಿಗೊಂದು ಥ್ಯಾಂಕ್ಸ್. ಅವರು ಬಂದು ಕೊಟ್ರಲ್ಲ, ಅದಕ್ಕೆ ಅವ್ರಿಗೊಂದು ಥ್ಯಾಂಕ್ಸ್. ಇದರಲ್ಲಿ ಜ್ಯೂಸ್ ಮಾಡ್ಬೋದು, ಕಟ್ ಮಾಡಿಬಿಟ್ಟು ಪಲ್ಯ ಮಾಡ್ಬೋದು, ಬಜ್ಜಿ ಮಾಡ್ಬೋದು. ಈ ಬಾಳೆದಿಂಡು ಜ್ಯೂಸ್ ಕುಡಿಯೋದ್ರಿಂದ ಕಿಡ್ನಿಲಿರೋ ಕಲ್ಲು ಹೊಟ್ಟೋಗುತ್ತೆ ಮತ್ತು ವೆಯ್ಟ್ ಲಾಸ್ ಕೂಡ ಆಗುತ್ತೆ. ನನಗೆ ಇತ್ತೀಚೆಗೆ ಏನಾಗಿದೆ ಗೊತ್ತಾ ವಯಸ್, ಏನಾಗಿದೆ ಅಂದರೆ ಏನಕ್ಕೂ ನಂಗೆ ಇಂಟ್ರೆಸ್ಟ್ ಇಲ್ಲ. ನಾನು ಕೇರ್ ಮಾಡ್ಕೊಳೋಕ್ಕೂ ಇಷ್ಟ ಇಲ್ಲ. ಯಾರು ನೋಡ್ಬೇಕು ನಮಗೆ ಅನಿಸ್ಬಿಟ್ಟಿದೆ, ಬೋರಿಂಗ್ ಅನಿಸ್ಬಿಟ್ಟಿದೆ. ಕೆಲವರು ಏನಪ್ಪ ಇವರು ಯಾವಾಗಲೂ ಬೋರು ಅಂತಾರೆ, ಜೀವನನೇ ವೈರಾಗ್ಯ ಅಂತಾರೆ. ಅದಕ್ಕೆಲ್ಲ ಒಂದು ಕಾರಣ ಇದೆ. ಏನಂದರೆ ಮೊದಲಿಂದನೂ ಕಷ್ಟನ ನೋಡ್ಕೊಂಬಂದಿರ್ತಾರಲ್ಲ. ಈಗ ಒಂದು ವ್ಯಕ್ತಿಗೆ ಮನೇಲಿ ಎಲ್ಲಾದರೂ ಹೋಗ್ಬೇಕಾದ್ರೂ ಆಯಿತು, ಒಂದು ಕೆಲಸ ಮಾಡಬೇಕಾದ್ರೂ ಆಯಿತು, ಯಾರಾದರೂ ಜೊತೆಗಿದ್ದರೆ ನಮ್ಮ ಮನಸ್ಸಿಗೆ ಆಗಲಿ ಅದಕ್ಕೆ ಒಂದು ಗುಡ್ ಫೀಲ್ ಬರುತ್ತೆ. ಒಂದು ಜೊತೆಗಿದ್ದಾರಲ್ಲ, ನಮ್ಮ ಜೊತೆಗೆ ಸಪೋರ್ಟಾಗಿದ್ದಾರಲ್ಲ, ನಾವು ಒಬ್ಬರೇನು ಹೋಗಂಗಿಲ್ಲ, ಎಲ್ಲ ಕಡೆ ಬರ್ತಾರಲ್ಲ ಹೋಗ್ತಾರಲ್ಲ, ಸಪೋರ್ಟಾಗಿದ್ದಾರಲ್ಲ ಅಂತ ಆ ಫೀಲೇ ನಮಗೊಂದು ಎನರ್ಜಿ ಕೊಟ್ಬಿಡುತ್ತೆ. ಹಾಗಾಗಿ ಎಲ್ಲ ರೀತಿಯಿಂದನೂ ಒಂದು ಮನೇಲಿ ಆಗಲಿ ಎಲ್ಲ ಕಡೆಯಿಂದನೂ ಸಪೋರ್ಟ್ ಇದ್ದಾಗ ಲೈಫ್ ಅಷ್ಟೊಂದು ಕಷ್ಟ ಅನಿಸಲ್ಲ, ಈಸಿ ಗೋಯಿಂಗ್ ಅನಿಸುತ್ತೆ. ಜೀವನದಲ್ಲಿ ಬದುಕಬೇಕು, ಬಾಳಬೇಕು ಅನ್ನೋದು ಬರುತ್ತೆ. ಮೊದಲಿಂದನೂ ಒಬ್ಬರೇ ಯೋಚನೆ ಮಾಡೋದು ನಾವೇ, ಒಂಟಿಯಾಗಿದ್ದು ಅಲ್ಲಿ ಎಲ್ಲ ಕಡೆ ಓಡಾಡಿಕೊಂಡು ಎಲ್ಲ ಕೆಲಸಗಳು ನಾವೇ ಮಾಡಿದಾಗ ಯಾರಿಗಪ್ಪ ಬೇಕು ಅನಿಸ್ಬಿಡುತ್ತೆ. ಆಗ ಮನುಷ್ಯನಿಗೆ ವೈರಾಗ್ಯ ಬಂದ್ಬಿಡುತ್ತೆ, ಜೀವನದಲ್ಲಿ ಸಾಕು ಅನಿಸ್ಬಿಡುತ್ತೆ, ಏನು ಮಾಡೋಕ್ಕೂ ಇಂಟ್ರೆಸ್ಟ್ ಅನ್ನೋದು ಬರೋಲ್ಲ. ಆವಾಗ ವೈರಾಗ್ಯ ಬರುತ್ತೆ. ಕೆಲವರಿಗೆ ಕಷ್ಟ ನೋಡಿರಲ್ಲಲ್ವ, ಅವ್ರಿಗೇನು ಗೊತ್ತಿರೋಲ್ಲ, ಎಲ್ಲದಕ್ಕೂ ಅವ್ರಿಗೆ ಸಪೋರ್ಟ್ ಇರ್ತಾರೆ, ಹಾಳು ಕಾಳುಗಳಿರ್ತಾರೆ, ಮನೇಲೇ ಇರ್ತಾರೆ. ಅವ್ರಿಗೆ ಹಂಗಾಗಿ ವೈರಾಗ್ಯ ಇರಲ್ಲ. ಬದುಕಬೇಕು, ಬಾಳಬೇಕು, ಹಿಂಗಿರಬೇಕು ಅಂತ ಆಸೆ ಇರುತ್ತೆ. ನಮಗೆ ಮೊದಲಿಂದ ಸಫರಿಂಗ್ ಮಾಡಿ ಮಾಡಿ ಎಲ್ಲವೂ ಸಾಕು ಅಂತ ಅನಿಸ್ಬಿಡುತ್ತೆ. ಕೆಲವರು ವಿಡಿಯೋಗಳು ನೋಡ್ತೀನಲ್ಲ, ಎಷ್ಟು ಹಾರ್ಡ್ ವರ್ಕರು, ಎಷ್ಟು ಕೆಲಸ ಮಾಡ್ತಾರೆ, ಅವರು ದೇವರು ಏನು ಎನರ್ಜಿ ಕೊಟ್ಟಿದ್ದಾನೆ, ಇನ್ನಷ್ಟು ಎನರ್ಜಿ ಕೊಡಲಿ, ಅವರು ಇನ್ನೂ ಚೆನ್ನಾಗಿರಲಿ. ಒಂಚೂರು ಶೋ ಅಪ್ ಮಾಡಲ್ಲ, ಮೇಕಪ್ ಮಾಡಲ್ಲ. ಅವ್ರು ಹೆಂಗಿರ್ತಾರೋ ಫೇಸ್ನ ಹಂಗೆ ತೋರಿಸ್ತಾರೆ. ಮನೇಲಿ ನೈಟಿ ಹಾಕ್ಕೊಂಡಿದ್ರು ನೈಟಿಲೇ ವೀಡಿಯೋ ಮಾಡ್ತಾರೆ. ನನಗಂತೂ ಅಂತ ರಿಯಲಿಸ್ಟಿಕ್ ಆಗಿರ್ತಾರಲ್ಲ, ನ್ಯಾಚುರಲ್ ಆಗಿರ್ತಾರಲ್ಲ ಅವರಿಷ್ಟ. ಅವ್ರು ನೋಡಲಿ ಇವ್ರು ನೋಡಲಿ ಅಂತ ಶೋ ಅಪ್ಪು ಬಿಲ್ಡಪ್ಪು ಎಲ್ಲ ಕೊಡ್ತಾರಲ್ಲ, ಅವರು ಫೇಕ್ ಅನಿಸುತ್ತೆ, ಫ್ಲಾಟ್ ಮಾಡ್ತಾರೆ ಅನಿಸುತ್ತೆ. ಅವ್ರು ನೋಡಬೇಕು ಇವ್ರು ನೋಡಬೇಕು ಅಂತ ಇರ್ತಾರಲ್ಲ, ಅವರು ಫೇಕ್ ಅಂತ ಗೊತ್ತಾಗ್ಬಿಡುತ್ತೆ. ಪಾಸಿಟಿವ್ ಥಿಂಕಿಂಗ್ ಇರೋರು, ಪಾಸಿಟಿವ್ ಇರೋರು ಸೈನ್ಗಳೆಲ್ಲ ಮಾಡೋದೇ ಇಲ್ಲ ಅಲ್ವಾ. ಅವರು ಮನಸ್ಸಲ್ಲಿ ಏನಾದರೂ ಒಂದು ಇದ್ದರೆ ಮಾತ್ರ ಸೈನ್ಗಳು ಮಾಡೋಕ್ಕೆ ಸಾಧ್ಯ. ನಾನು ನೋಡ್ತಾನೇ ಇರ್ತೀನಿ, ಅಬ್ಸರ್ವೇಷನ್ ಮಾಡ್ತೀನಿ. ನನಗೆ ಮೊದಲೇ ಗೊತ್ತಾಗ್ಬಿಡುತ್ತೆ ಅವ್ರು ಮಾಡೋ ಸೈನ್ಗಳು, ಅವರು ಕಣ್ಬಿಡೋದು, ಅವ್ರು ಮಾಡೋ ಸೈನು, ಅವ್ರ ಮಾತು, ಮುಖದ ಎಕ್ಸ್ಪ್ರೆಷನ್ಗಳಲ್ಲಿ ನಾನು ಹೆಂಗೆ ಅಂತ ಗೊತ್ತಾಗ್ಬಿಡುತ್ತೆ, ಕಂಡುಹಿಡಿದ್ಬಿಡ್ತೀನಿ. ಏನು ಮಾಡೋಕ್ಕಾಗಲ್ಲ, ಕೇಳೋಕ್ಕೆ ನಾವು ಯಾರೂ ಅಲ್ಲ. ಅವ್ರವ್ರ ಇಷ್ಟ, ಅವ್ರವ್ರ ಜೀವನ, ಅವ್ರವ್ರ ಬದುಕು ಅಲ್ವಾ. ಈಗ ನಾನು ಕೆಲವರು ಒಬ್ಬೊಬ್ಬರು ಜೀವನ ಶೈಲಿ ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ. ಒಬ್ಬೊಬ್ಬರು ಲೈಫು ಹ್ಯಾಂಗಲ್ ಒಂದೊಂದು ಥರ ಇರುತ್ತೆ. ನನಗೆ ಒಂಥರ ಕಷ್ಟ ಇದ್ದರೆ ಬೇರೆಯವ್ರಿಗೆ ಇನ್ನೊಂದು ಥರ ಕಷ್ಟ ಇರುತ್ತೆ. ನಾವು ಅವ್ರ ಲೈಫನ್ನು ನೋಡಿ ನಾವು ಡಿಸಿಷನ್ ತೊಗೊಳಕ್ಕಾಗಲ್ಲ. ಅವ್ರ ಲೈಫ್, ನಮ್ಮ ಲೈಫನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡಷ್ಟು ಬೇರೆಯವರು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಿಮ್ಮ ಲೈಫ್ ಡಿಸಿಷನ್ನ ನೀವೇ ತಗೋಬೇಕು.
ಬೇರೆಯವ್ರಿಗೆ ಬಿಡಬಾರ್ದು. ಏನಪ್ಪ ಬರೀ ಹುಡಿದೆ ಮಾತಾಡ್ತಾಳೆ ಅಂತಾರೆ. ಸಿಚುವೇಶನ್ ಗೊತ್ತಿಲ್ಲ. ನನ್ನ ಪರಿಸ್ಥಿತಿ, ನನ್ನ ಮನಸ್ಥಿತಿ ಹೆಂಗಿರುತ್ತೋ ಹಾಗೆ ತಾನೇ ಮಾತಾಡಬೇಕು, ಅದೇ ತಾನೇ ತೋರಿಸ್ಬೇಕು. ಯಾವಾಗಲೂ ಮೇಕಪ್ ಮಾಡಿಕೊಂಡು ಇಲ್ದಿದೆ ಬಿಲ್ಡಪ್ ಕೊಡೋಕ್ಕೆ ಸಾಧ್ಯ ಇಲ್ಲ. ರಿಯಲಿಸ್ಟಿಕ್ಕಾಗಿ ನಾವು ಹೆಂಗಿರ್ತೀವೋ ಅವತ್ತಿನ ಮನಸ್ಥಿತಿ ಹೆಂಗಿರುತ್ತೋ ಹಾಗೇ ನಾವು ಹೇಳಬೇಕು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಗೈಸ್. ಇದನ್ನು ನಾವು ಹಲಸಿನಕಾಯಿ ಅಂತ ಹೇಳ್ತೀವಿ. ನಮ್ಮ ಎರಡನೇ ಅಕ್ಕ ಅವಳು ತೀರ್ಥಹಳ್ಳಿಯಲ್ಲಿದ್ದಿದ್ದಲ್ಲ, ಅವಳು ಹಲಸಿನ ಗುಜ್ಜ ಅಂತಾಳೆ. ಹಾಗಾಗಿ ನಾನು ಅದನ್ನೇ ಹಲಸಿನ ಗುಜ್ಜ ಅಂತ ಕರಿತಾಯಿದ್ದೀನಿ. ಅದ್ರದ್ದು ಸಾರು ಮಾಡಬೇಕು ಬಿಡಿಸಿ. ಇದೆಲ್ಲ ಅಂಟು ಕೈಗೆ ಎಣ್ಣೆ ಹಚ್ಕೊಂಡು ಅದನ್ನೆಲ್ಲ ಹೆಚ್ಬೇಕು. ಈಗ ಅವರೆಕಾಯಿ ಸುಲಿದಿದ್ದೀನಿ. ಇದಕ್ಕೆ ಈಗ ಹಲಸಿನಕಾಯಿನ ಬಿಡಿಸಾಕಬೇಕು. ನೋಡಿ ಗೈಸ್, ಇದನ್ನೆಲ್ಲ ಬಿಡಿಸಿದ್ದೀನಿ. ತುಂಬ ಎಳೆದಿತ್ತು ಆಯಿತಾ. ನೋಡಿ ಅದ್ರದ್ದೆಲ್ಲ ವೇಸ್ಟ್. ಈ ಥರದ ಬೀಜ ಎಲ್ಲ ತೆಗೆದಾಕಬೇಕು. ಸ್ವಲ್ಪ ಈ ಹಳೇ ಥರದ್ದು ಇವೆಲ್ಲ ನ್ಯಾಚುರಲ್ ಆಗಿರೋದು ತಿನ್ನೋಕೆ ಇಷ್ಟ ಆಗುತ್ತೆ. ಇದು ಎಲ್ಲ ಅಂಟಾಗುತ್ತಲ್ಲ, ಹಂಗಾಗಿ ಕೈಗೆ ಎಣ್ಣೆ ಹಚ್ಕೊಂಡಿದ್ದೆ. ಇವೆರಡು ಕಾಂಬಿನೇಷನ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಖಾರಗಡ್ಡೆ ಬದನೆಕಾಯಿ ಹಾಕ್ಬೋದು. ನಮ್ಗೆ ಅವೆರಡು ಅಷ್ಟು ಆಗಿ ಬರೋಲ್ಲ, ಹಂಗಾಗಿ ತಿನ್ನಲ್ಲ. ಮತ್ತು ಇದಕ್ಕೆ ಬಿಳಿ ಹಲಸಂದೆ ಹಾಕಬೇಕು ಮತ್ತು ಕಡಲೆಕಾಳು ಹಾಕ್ಬೇಕು. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ಆಯಿತಾ ಗಾಯ್ಸ್. ಇದೇನು ಗೊತ್ತಾ, ಹಲಸಿನ ಗುಜ್ಜ. ಇದನ್ನೆಲ್ಲ ಬಿಡಿಸಿ ಇದಕ್ಕೆ ಬಿಳಿ ಹಲಸಂದೆ, ಅವರೆಕಾಳು, ಕಡಲೆಕಾಳು ಎಲ್ಲ ಹಾಕಿ ಹುಳಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಅಂತ ಕಾಣಿಸ್ತಿದೆಯಾ ಅವರೆಕಾಳು ಬಿಡಿಸಿಟ್ಟಿದ್ದೀನಿ. ಈಗ ಸಾರು ಮಾಡಬೇಕು. ನಿಮಗೂ ಹಲಸಿನ ಗುಜ್ಜ ತಿನ್ನಬೇಕಾ? ಬನ್ನಿ ಬನ್ನಿ ಬನ್ನಿ. ನನಗೆ ಈ ಥರ ಫುಡ್ಸೇ ಇಷ್ಟ, ನ್ಯಾಚುರಲ್ ಫುಡ್ಸ್. ನನಗೆ ಪ್ರಿಸರ್ವೇಟಿವ್ ಹಾಕಿರೋದು, ಪ್ಯಾಕ್ಡ್ ಫುಡ್ಡು ಎಲ್ಲ. ಪುಟ, ಇದು ನೀನು ಪ್ರೋಟೀನ್ ಬಾರ್ ತಿಂತೀಯಲ್ಲ, ಅದೆಲ್ಲ ತಿನ್ನಬಾರ್ದಂತೆ ಕಣೆ. ಏನಾಗಲ್ಲ. ಪ್ಯಾಕ್ಡ್ ಫುಡ್ಡೆಲ್ಲ ತಿನ್ನಲೇಬಾರ್ದು ಆ್ಯಕ್ಚುಲಿ. ಏನು ಗೊತ್ತಾ ಗೈಸ್, ಜನಗಳಿಗೆ ಹೆಂಗೆ ಅಂದರೆ, ರೀಲ್ಸ್ ನಾವು ಮಾಡಿದಾಗ ತಪ್ಪು ತಿಳ್ಕೊತಾರೆ ಜನಗಳು. ಅಂದರೆ ಸ್ವಲ್ಪ ನೆಗೆಟಿವ್ ಪೀಪಲ್ಗಳಿಗೆ ನೋಡಿದ ತಕ್ಷಣ ಕೆಟ್ಟದಾಗಿ ಕಾಣುತ್ತೆ. ಅಲ್ಲೇನು ನೋಡ್ತಾರೋ ಅದೇ ರಿಯಲ್ ಅಂದ್ಕೊತಾರೆ. ಅಷ್ಟೊಂದು ಬ್ರಾಡಾಗಿ ಜ್ಞಾನ ಇಲ್ಲದೆ ಇರೋರು ನೆಗೆಟಿವ್ ಆಗಿ ರೀಲ್ಸ್ ಮಾಡೋರ ಬಗ್ಗೆ ತಪ್ಪು ತಿಳ್ಕೊತಾರೆ. ಅದ್ರ ಒಳ ಅರ್ಥ ಏನಿದೆ, ಒಳಗಡೆ ಏನಿದೆ, ಏನು ಯೋಚನೆ ಮಾಡಲ್ಲ, ಕಣ್ಣಿಗೆ ಕಂಡಿದೆ ನಿಜ ಅಂತ ಅಂದ್ಕೊತಾರೆ. ಅದಕ್ಕೆ ಅಂಥವರೆಲ್ಲ ಏನು ಮಾಡಬೇಕು ಅಂದರೆ, ರೀಲ್ಸ್ ಮಾಡೋರೆಲ್ಲ ಯೂಟ್ಯೂಬ್ ಮಾಡಿದಾಗ ಎಷ್ಟೋ ಜನಗಳಿಗೆ ನಾವು ರೀಲ್ಸ್ ಮಾಡಿದಾಗ ತಪ್ಪು ತಿಳ್ಕೊಂಡಿರ್ತೀವಿ. ಯೂಟ್ಯೂಬಲ್ಲಿ ಅವ್ರೇನು ಅಂತ ಅರ್ಥ ಆಗಿರುತ್ತೆ. ನಿಮಗೂ ಹಂಗೆ ರೀಲ್ಸ್ ಮಾಡೋರ ಬಗ್ಗೆ ಯಾರಾದರೂ ಕೆಟ್ಟದಾಗಿ ತಪ್ಪಾಗಿ ತಿಳ್ಕೊಂಡಿದ್ರೆ ನೀವು ಯೂಟ್ಯೂಬ್ ಮಾಡಿ ಯೂಟ್ಯೂಬಲ್ಲಿ ನೀವೇನು ಅಂತ ಪ್ರೂವ್ ಮಾಡಿ ತೋರಿಸಿ. ಇದೇನಂತ ಗೊತ್ತಾ, ಬಾಳೆ ದಿಂಡು. ಇಲ್ಲಿ ನಮ್ಮನೆ ಹತ್ರ ಒಬ್ಬರಿದ್ದಾರೆ ಆಯಿತಾ. ನಾನು ಕೇಳೇ ಇರಲಿಲ್ಲ ಅವರಿಗೆ. ಅವರು ತರಕಾರಿ ಎಲ್ಲ ಬೆಳೀತಾರೆ. ಅವ್ರು ಬಂದು ಕಟ್ ಮಾಡಿದ್ರಂತೆ ಕೊಟ್ಟೋದ್ರು. ಇದರಲ್ಲಿ ಪಲ್ಯ ಮಾಡಬೇಕು, ಜ್ಯೂಸ್ ಮಾಡಬೇಕು. ಬಾಳೆ ದಿಂಡನ್ನು ಕುಡಿಯೋದ್ರಿಂದ ಕಿಡ್ನಿಲಿ ಇರೋ ಕಲ್ಲುಗಳು ಹೊರ್ಟೋಗುತ್ತೆ ಮತ್ತು ವೆಯ್ಟ್ ಲಾಸ್ ಆಗುತ್ತೆ. ಎಲ್ಲದಕ್ಕೂ ಒಳ್ಳೆಯದು. ಇದು ಕೊಟ್ಟವರಿಗೆ ಥ್ಯಾಂಕ್ಸ್. ಅವ್ರು ಬಂದು ಮನೆ ಬಾಗಿಲಿಗೆ ಬಂದು ಕೊಟ್ಟಿದ್ದಾರೆ ಅಂದರೆ ಥ್ಯಾಂಕ್ಸ್ ಹೇಳಲೇಬೇಕಲ್ವ. ಆಮೇಲೆ ಗೈಸ್, ತುಂಬ ಯೋಚನೆ ಮಾಡಬಾರ್ದು ಯಾವುದಕ್ಕೂ. ಒಬ್ಬೊಬ್ರದ್ದು ಲೈಫ್ ಸ್ಟೈಲು, ಒಬ್ಬೊಬ್ಬರ ಜೀವನ ಒಂದೊಂದು ಥರ ಇರುತ್ತೆ.
ತುಂಬಾ ಡಿಫ್ರೆನ್ಸ್ ಇರುತ್ತೆ. ಒಬ್ಬರ ಲೈಫುಗಿಂತ ಇನ್ನು ಬೇರೆಯವ್ರ ಲೈಫು ವಿಭಿನ್ನವಾಗಿರುತ್ತೆ. ನಾವು ಡಿಸಿಷನ್ ಮೇಕಿಂಗ್ ಎಲ್ಲ ಮಾಡೋಕ್ಕಾಗಲ್ಲ. ಅವ್ರ ಲೈಫು ಅವರ ಡಿಸಿಷನ್ನು ತೊಗೋಬೇಕು. ನಾವು ಒಂದು ಮುಖ ಒಂದು ಆ್ಯಂಗಲಲ್ಲಿ ನೋಡಿರ್ತೀವಿ ಅಷ್ಟೇ ಅಲ್ವಾ. ಬೇರೆಯವ್ರ ಲೈಫಿನ ಬಗ್ಗೆ ನಾವೇನಾದರೂ ಹೇಳಬೇಕಂದ್ರೆ, ಒಪಿನಿಯನ್ ಹೇಳಬೇಕಂದ್ರೆ ನಾವು ಒಂದು ಮುಖ ಒಂದು ಕಡೆಯಿಂದ ನೋಡಿರ್ತೀವಿ. ನಮ್ಮ ಲೈಫನ್ನು ನಾವು ಅರ್ಥ ಮಾಡ್ಕೊಂಡಷ್ಟು ಚೆನ್ನಾಗಿ ಬೇರೆಯವರು ನೋಡುಗರು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಕಷ್ಟಪಟ್ಟ ಮೇಲೆ ಸುಖ ಬಂದೇ ಬರುತ್ತೆ. ನಾನು ಹಿಂಗೆ ನೋಡ್ತಾ ಇರ್ತೀನಲ್ಲ, ಕಂಪೇರ್ ಮಾಡಿದ್ರೆ ನನ್ನಷ್ಟು ಲೈಫ್ಗಳು, ನನ್ನಷ್ಟು ಕಷ್ಟ ಅನುಭವಿಸಿಲ್ಲ. ನನ್ನಷ್ಟು ಅವರಿಗೆ ಜೀವನ ಕಷ್ಟ ಆಗಿಲ್ಲ. ಅವೆಲ್ಲ ಸಣ್ಣ ಪುಟ್ಟ ಮಾಮೂಲಿ, ಆರಾಮಾಗಿ ಹೋಗ್ಬೋದು. ಅದಕ್ಕೆ ನಾನು ಅಷ್ಟು ತಲೆ ಊಟಕ್ಕೆ ನನಗೆ ಹೆಂಗಾಗಿತ್ತು ಅಂದರೆ, ಅವಾಗೆಲ್ಲ ಗತ ಕಾಲದ ಹೇಳ್ತಾಯಿದ್ದೀನಿ. ಮದುವೆ ಆದಮೇಲೆ ಕಣ್ಣು ತುಂಬ ನಿದ್ದೆ ಮಾಡೋಕ್ಕೆ ನಮ್ಮ ಮನೆಯವ್ರು ಬಿಡ್ತಿರಲಿಲ್ಲ. ಟೈಮ್ ಸರಿಯಾಗಿ ಊಟ ಮಾಡ್ತಿರಲಿಲ್ಲ. ಬೇಸಿಕ್ ನೀಡೇ ಇರಲಿಲ್ಲ. ಬರೀ ಕಾಟ ಕೊಡೋದು. ಹಿಂಗೆ ಮಾಡ್ತಾರಲ್ಲ ಅಂತ ಚಿಂತೆ ಮಾಡಿಕೊಂಡು ನಾನು ಊಟನೂ ಮಾಡ್ತಿರಲಿಲ್ಲ. ಬೇರೆಯದ್ರ ಬಗ್ಗೆ ನನಗೆ ಮೈಂಡಿಗೆ ಬರ್ತಾಯಿರಲಿಲ್ಲ. ಹಿಂಗೆಲ್ಲ ನೋಡಿದಾಗ ನಿಮ್ಗಳ ಲೈಫ್ಗಳು ಏನು ಅಷ್ಟೊಂದು ಕಷ್ಟ ಅನಿಸಲ್ಲ. ಚಿಕ್ಕಪುಟ್ಟವಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು, ಸರಿ ಹೋಗುತ್ತೆ. ಗಂಡ ಹೆಂಡ್ತಿರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಾಗಬೇಕು ಅಂದರೆ, ನಾನು ಯಾಕೊತ್ತಾ ಯಾವಾಗಲೂ ನನ್ನನ್ನು ನೋಡಿರ್ಬೋದು, ಮೊದಲಿಂದನೂ ರೋಪೋಸೋಯಿಂದನೂ ನನ್ನ ನೋಡಿದ್ದೀರ ಕೆಲವರು. ಅವಾಗಲಿಂದನೂ ಅಷ್ಟೇ ನಾನು ಗಂಡ ಹೆಂಡ್ತಿ ಚೆನ್ನಾಗಿರಬೇಕು ಅನ್ನೋದ್ರ ಬಗ್ಗೆನೇ ಟಿಪ್ ಹೇಳ್ತಾ ಇರ್ತೀನಿ. ಯಾಕೆಂದರೆ ಗೊತ್ತಲ್ಲ, ನನಗೆ ಗಂಡ ಹೆಂಡ್ತಿ ರಿಲೇಷನ್ಶಿಪ್ ಬಗ್ಗೆ ಎಷ್ಟು ಹ್ಯಾಪಿನೆಸ್ ಇದೆ, ಎಷ್ಟು ಸಫರಿಂಗ್ ಮಾಡಿದ್ದೀನಿ ಅಂತ. ಆ ಸಫರಿಂಗ್ ಯಾರೂ ಮಾಡಬಾರ್ದು, ಎಲ್ಲರೂ ಚೆನ್ನಾಗಿರಲಿ ಅನ್ನೋ ಉದ್ದೇಶಕ್ಕೆ ನಾನು ಯಾವಾಗಲೂ ಗಂಡ ಹೆಂಡ್ತಿ ಚೆನ್ನಾಗಿರಬೇಕು ಅಂತ ಅದ್ರ ಬಗ್ಗೆನೇ ಟಿಪ್ಗಳು, ಮಂತ್ರಗಳನ್ನ ಹೇಳ್ತಾ ಇರ್ತೀನಿ. ಗಂಡ ಹೆಂಡ್ತಿ ಚೆನ್ನಾಗಿರ್ಬೇಕಂದ್ರೆ ಕ್ಲೀನ್ 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 ಕ್ಲೀನ್, ವೆರಿ ಶಾರ್ಟ್ ಆ್ಯಂಡ್ ಸ್ವೀಟ್ ಮಂತ್ರ. ಈ ಥರ ಸಿಂಪಲ್ ರೆಮಿಡಿ ಯಾರೂ ಕೊಡೋಕ್ಕೆ ಸಾಧ್ಯ ಇಲ್ಲ.